ನಮ್ಮ ಆಲೋಚನೆಗಳು ಒಂದು ಲಂಗು ಲಗಾಮಿಲ್ಲದ ಕೋಣ ಇದ್ದ ಹಾಗೆ ಹೇಗೆ ಬೇಕೋ ಹಾಗೆ ಓಡ್ತಿರುತ್ತೆ, ಎಲ್ಲಿಗೆ ಬೇಕಾದರೂ ಹೋಗ್ತಿರುತ್ತೆ. ನಮ್ಮ ಭಗವಾನರು ಕೂಡ ಹೇಳ್ತಾರೆ, ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್, ಅವೇರ್ನೆಸ್ ಇಸ್ ದ ಲಾಸ್ಟ್ ಸ್ಟೆಪ್. ಅಂದ್ರೆ ಪ್ರತಿ ಕ್ಷಣ ನಮ್ಮ ಆಲೋಚನೆಗಳ ಮೇಲೆ ನಾವು ಗಮನ ಹರಿಸಬೇಕು. ಆಲೋಚನೆಗಳು ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ನಾವು ಮಲಗಿದ್ರೆ ಕೂಡ ನಮ್ಮ ಮನಸ್ಸು ಏನೋ ಒಂದನ್ನ ಯೋಚಿಸ್ತಾ ಇರುತ್ತೆ ಅಂತಾರೆ. ಮಲಗಿರ್ಬೇಕಾದ್ರೇನೆ ಆಲೋಚನೆಗಳು ಬಹಳ ಕಡಿಮೆ ಇರುತ್ತೆ, ಆದ್ರೆ ಕೂಡ ಅವಾಗ ಕೂಡ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆಗಳು ಹರಿದಾಡ್ತಾ ಇರುತ್ತೆ. ಇದಕ್ಕೆ ಒಂದು ಮಂತ್ರದಂತೆ ಒಂದು ವಾಕ್ಯವನ್ನು ಹೇಳ್ತಾರೆ, ನೆನಪಿನಲ್ಲಿಟ್ಟುಕೊಳ್ಳುವುದರ ಬಗ್ಗೆ ನೆನಪಿಟ್ಟುಕೊಳ್ಳುವುದು. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯಗಳು ಇನ್ನಷ್ಟು ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವುದು. ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಮಾತನಾಡ್ತಾ ಬರ್ತಿದ್ದೀವಿ. ಗೆಳೆಯರೇ, ನಮ್ಮ ಆಲೋಚನೆಗಳಿಗೆ ಇರುವ ಶಕ್ತಿಯ ಬಗ್ಗೆ ಇವತ್ತು ಇನ್ನಷ್ಟು ಮಾತನಾಡೋಣ. ಈ ಪುಸ್ತಕದಲ್ಲಿ ಹೇಳ್ತಾರೆ, ನಮ್ಮ ಎಲ್ಲ ಶಕ್ತಿಯು, ನಮ್ಮ ಪವರ್ ಅಂತ ಏನು ಹೇಳ್ತೀವಿ, ಸಂಪೂರ್ಣ ಶಕ್ತಿ ಇರುವುದು ನಮ್ಮ ಆಲೋಚನೆಗಳಲ್ಲ, ಆ ಆಲೋಚನೆಗಳ ಬಗ್ಗೆ ನಮಗಿರುವ ಗಮನದ ಮೇಲೆ, ಅವೇರ್ನೆಸ್ ಅಂತ ಹೇಳ್ತೀವಿ. ನಾವು ಎಷ್ಟರ ಮಟ್ಟಕ್ಕೆ ನಮ್ಮ ಆಲೋಚನೆಗಳ ಮೇಲೆ ಗಮನ ಹರಿಸ್ತೀವಿ, ಯಾವ ರೀತಿಯ ಆಲೋಚನೆಗಳು ನಮ್ಮ ತಲೆನಲ್ಲಿ ಹರಿದಾಡ್ತಿವೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ, ಅಷ್ಟರ ಮಟ್ಟಕ್ಕೆ ನಮ್ಮ ಜೀವನದ ಒಂದು ಗುಣಮಟ್ಟವನ್ನು ನಾವು ಅಭಿವೃದ್ಧಿಗೊಳಿಸಿಕೊಳ್ಳಲು ಸಾಧ್ಯವಾಗುವುದು. ಅಂದರೆ ನಮ್ಮ ಆಲೋಚನೆಗಳು ಒಂದು ಲಂಗು ಲಗಾಮಿಲ್ಲದ ಕೋಣ ಇದ್ದ ಹಾಗೆ ಹೇಗೆ ಬೇಕೋ ಹಾಗೆ ಓಡ್ತಿರುತ್ತೆ, ಎಲ್ಲಿಗೆ ಬೇಕಾದರೂ ಹೋಗ್ತಿರುತ್ತೆ. ನಮ್ಮ ಮನಸ್ಸು ಒಂದು ಕ್ಷಣ ಇಲ್ಲಿದ್ರೆ ಒಂದು ಕ್ಷಣ ಇನ್ಯಾವುದೋ ಒಂದು ಆಲೋಚನೆಯಲ್ಲಿರುತ್ತೆ. ಮತ್ತೆ ವರ್ತಮಾನದಲ್ಲಿರ್ತೀವಿ, ಭೂತಕಾಲದಲ್ಲಿರ್ತೀವಿ, ಭವಿಷ್ಯ ಕಾಲದಲ್ಲಿರ್ತೀವಿ. ಜೀವನದಲ್ಲಿ ಹಿಂದೆ ನಡೆದ ಕಹಿಯಾದ ಘಟನೆಗಳು, ಅನಾಹುತಗಳು, ದುರಂತಗಳು, ಇದ್ರ ಬಗ್ಗೆ ಮತ್ತೆ ಮತ್ತೆ ವರ್ತಮಾನದಲ್ಲಿ ಯೋಚಿಸ್ತಾ ಇರ್ತೀವಿ. ಮತ್ತೆ ಭವಿಷ್ಯದಲ್ಲಿ ಏನೆಲ್ಲ ಅನಾಹುತಗಳು ಆಗಿ ಹೋಗ್ಬಿಡ್ಬೋದು ಅಂತ ಕಲ್ಪನೆ ಮಾಡಿಕೊಂಡು ಅದರಲ್ಲಿ ಬಾಳ್ತಿರ್ತೀವಿ. ನಮ್ಮ ವರ್ತಮಾನದ ಗತಕಾಲದ ಕೆಲವು ಅನಾಹುತಗಳನ್ನ ಈಗ ಅದರ ಬಗ್ಗೆ ಯೋಚಿಸ್ತಾ ಭವಿಷ್ಯದಲ್ಲೂ ಮತ್ತೆ ಅದು ನಡೆದು ಬಿಡಬಹುದೇನೋ ಅನ್ನುವ ಒಂದು ಭಯದಲ್ಲಿ ಬಾಳ್ತಾ ಇರ್ತೀವಿ, ಒಂದು ಕಲ್ಪನೆಯಲ್ಲಿ ಬಾಳ್ತಾ ಇರ್ತೀವಿ. ಹಾಗಾಗಿ ಎಲ್ಲಿವರೆಗೂ ನಾವು ನಮ್ಮ ಆಲೋಚನೆಗಳ ಮೇಲೆ ಗಮನ ಹರಿಸೋದಿಲ್ವೋ, ನಾವು ಯಾವ ರೀತಿಯ ಆಲೋಚನೆಗಳನ್ನ ನಮ್ಮ ತಲೆನಲ್ಲಿ ಹರಿದಾಡೋದಕ್ಕೆ ಬಿಡ್ತಿದ್ದೀವಿ, ಅದು ಸಕಾರಾತ್ಮಕವಾದ ಆಲೋಚನೆಗಳ, ನಕಾರಾತ್ಮಕವಾದ ಆಲೋಚನೆಗಳ, ಅದು ನಮ್ಮ ಅಭಿವೃದ್ಧಿಗೆ ಉಪಯುಕ್ತವಾದ ಆಲೋಚನೆಗಳ, ಅಥವಾ ನಮ್ಮನ್ನು ನಾಶ ಮಾಡುವ ಆಲೋಚನೆಗಳ, ಇದರ ಬಗ್ಗೆ ನಾವು ಎಲ್ಲಿಯವರೆಗೂ ಗಮನ ಹರಿಸುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಜೀವನ ನಮ್ಮ ಹಿಡಿತಕ್ಕೆ ಸಿಗುವುದಿಲ್ಲ ಅನ್ನುವುದೇ ಈ ಪುಸ್ತಕದಲ್ಲಿ ಹೇಳುವ ಒಂದು ವಿಷಯ. ಮತ್ತೆ ಇದಕ್ಕೆ ಮುಂಚೆ ಕೂಡ ನಾ ಹೇಳಿದ್ದೀನಿ, ನಮ್ಮ ಆಲೋಚನೆಗಳಿಗೆ ಸೃಷ್ಟಿಸುವ ಶಕ್ತಿ ಇದೆ. ಹಾಗಾಗಿ ಬರೀ ನಮ್ಮ ಹಿಡಿತದಲ್ಲಿರುವ ಆಲೋಚನೆಗಳಿಗೆ ಮಾತ್ರವಲ್ಲ, ಈ ರೀತಿ ನಮ್ಮ ಹಿಡಿತಕ್ಕೆ ಸಿಗದ ಆಲೋಚನೆಗಳಿಗೆ ಕೂಡ ಸೃಷ್ಟಿಸುವ ಶಕ್ತಿ ಇದೆ. ಹಾಗಾಗಿ ನಮ್ಮ ಆಲೋಚನೆಗಳ ಗುಣಮಟ್ಟ ಯಾವ ರೀತಿ ಇರುವುದೋ ಅದಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತಿರುತ್ತೀವಿ. ಆದ್ದರಿಂದಲೇ ಬಹಳಷ್ಟು ಗುರುಗಳು, ಈ ಪುಸ್ತಕದಲ್ಲಿ ಬರುವ ಗುರುಗಳಾಗಿರಲಿ ಅಥವಾ ಬೇರೆ ಗುರುಗಳಾಗಿರಲಿ, ಬಹಳಷ್ಟು ಗುರುಗಳು ಹೇಳುವ ಒಂದು ಮಾತು, ನಮ್ಮ ಆಲೋಚನೆಗಳ ಮೇಲೆ ನಾವು ಗಮನ ಹರಿಸಲು ಶುರು ಮಾಡಿಬಿಟ್ಟರೆ ಸಾಕು, ನಮ್ಮ ಜೀವನವನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಸೃಷ್ಟಿಸಿಕೊಳ್ಳಬಹುದು. ನಮ್ಮ ಸಂಪೂರ್ಣ ಶಕ್ತಿ ಇರುವುದು ಆ ಆಲೋಚನೆಗಳ ಮೇಲೆ ನಾವು ಹರಿಸುವ ಗಮನದಲ್ಲಿ. ನಮ್ಮ ಭಗವಾನರು ಕೂಡ ಹೇಳ್ತಾರೆ, ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್, ಅವೇರ್ನೆಸ್ ಇಸ್ ದ ಲಾಸ್ಟ್ ಸ್ಟೆಪ್. ಅಂದ್ರೆ ಪ್ರತಿ ಕ್ಷಣ ನಮ್ಮ ಆಲೋಚನೆಗಳ ಮೇಲೆ ನಾವು ಗಮನ ಹರಿಸಬೇಕು. ಯಾಕೆಂದರೆ ಆಲೋಚನೆಗಳು ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ನಾವು ಮಲಗಿದ್ರೆ ಕೂಡ ನಮ್ಮ ಮನಸ್ಸು ಏನೋ ಒಂದನ್ನ ಯೋಚಿಸ್ತಾ ಇರುತ್ತೆ ಅಂತಾರೆ. ಮಲಗಿರ್ಬೇಕಾದ್ರೇನೆ ಆಲೋಚನೆಗಳು ಬಹಳ ಕಡಿಮೆ ಇರುತ್ತೆ, ಆದ್ರೆ ಕೂಡ ಅವಾಗ ಕೂಡ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆಗಳು ಹರಿದಾಡ್ತಾ ಇರುತ್ತೆ. ಹಾಗಾಗಿ ಆ ಆಲೋಚನೆಗಳನ್ನು ತಡೆಯಲು ಸಾಧ್ಯವಿಲ್ಲ, ಮತ್ತೆ ತಡೆಯುವುದು ಬೇಕಿಲ್ಲ. ನಾವು ಮಾಡಬೇಕಿರುವುದೆಲ್ಲ
ಆ ಆಲೋಚನೆಗಳ ಬಗ್ಗೆ ಗಮನ ಹರಿಸುವುದು. ಇದಕ್ಕೆ ಈ ಪುಸ್ತಕದಲ್ಲಿ ಹೇಳುವ ಒಂದು ತಂತ್ರ, ಟೆಕ್ನಿಕ್ ಅಂದರೆ, ಯಾವುದೇ ಒಂದು ಕ್ಷಣದಲ್ಲಿ ನಾವು ಮಾಡುತ್ತಿರುವ ಕೆಲಸವನ್ನಾಗಲಿ ಅಥವಾ ಯೋಚಿಸುತ್ತಿರುವ ವಿಷಯವನ್ನಾಗಲಿ ಒಂದು ಕ್ಷಣ ನಿಲ್ಲಿಸಿ ಜಾಗೃತರಾಗಿ ನಾನು ಏನನ್ನು ಯೋಚಿಸುತ್ತಿದ್ದೆ, ಯಾವುದರ ಬಗ್ಗೆ ಯೋಚಿಸುತ್ತಿದ್ದೆ, ಮತ್ತೆ ಈ ಕ್ಷಣದಲ್ಲಿ ನನ್ನ ಭಾವನೆಗಳು ಯಾವ ರೀತಿ ಇವೆ, ಇದರ ಬಗ್ಗೆ ಗಮನ ಹರಿಸುವುದು. ಈ ರೀತಿ ಗಮನ ಹರಿಸುವುದನ್ನು ಅಭ್ಯಾಸ ಮಾಡಿಕೊಂಡು ದಿನದಲ್ಲಿ 100 ಬಾರಿ ಇದನ್ನು ಮಾಡುತ್ತಿದ್ದರೆ ಮತ್ತೆ ಈ ಒಂದು ತಂತ್ರವನ್ನು, ಈ ಒಂದು ಟೆಕ್ನಿಕ್ ಅನ್ನು ನೀವು ಬಳಸಲು ಶುರು ಮಾಡಿದರೆ ನಿಧಾನವಾಗಿ ನಮ್ಮ ಆಲೋಚನೆಗಳ ಮೇಲೆ ನಾವು ಗಮನ ಹರಿಸುವುದು ಸುಲಭವಾಗಿ ಬಿಡುವುದು ಮತ್ತು ಸದಾ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಗಮನ ಹರಿಸೋದಕ್ಕೆ ಶುರು ಮಾಡ್ತೀವಿ. ನಾವು ಯಾವಾಗ ನಮ್ಮ ಆಲೋಚನೆಗಳ ಮೇಲೆ ಗಮನ ಹರಿಸೋದಕ್ಕೆ ಶುರು ಮಾಡ್ತೀವಿ ಆಗ ತನ್ನಷ್ಟಕ್ಕೆ ತಾನೇ ನಾವು ವರ್ತಮಾನದಲ್ಲಿ ಬಾಳೋದಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಬಹಳ ಜನ ಹೇಳ್ತಿರ್ತಾರೆ, ವರ್ತಮಾನದಲ್ಲಿ ನಾವು ಬಾಳೋದೇ ಇಲ್ಲ, ಒಂದು ಭೂತಕಾಲದಲ್ಲಿ ನಡೆದ ಕೆಲವು ವಿಷಯಗಳಲ್ಲೇ ನಮ್ಮ ಆಲೋಚನೆಗಳನ್ನು ಹರಿಸ್ತಾ ಅದರಲ್ಲೇ ನಾವು ಜೀವಿಸ್ತಿರ್ತೀವಿ, ಅಥವಾ ಭವಿಷ್ಯದಲ್ಲಿ ನಡೆಯಬಹುದಾದ ಕೆಲವು ವಿಷಯಗಳ ಬಗ್ಗೆ ನಮ್ಮದೇ ಒಂದು ಊಹಾಪೋಹಗಳನ್ನು ಏರ್ಪಡಿಸಿಕೊಂಡು ಕಲ್ಪನೆಗಳನ್ನು ಮಾಡಿಕೊಂಡು ಅದರಲ್ಲಿ ಬಾಳ್ತಾ ಇರ್ತೀವಿ. ಆದರೆ ವರ್ತಮಾನದಲ್ಲಿ ಏನ್ ಮಾಡ್ತಾ ಇರ್ತೀವಿ, ಏನ್ ಯೋಚಿಸ್ತಾ ಇರ್ತೀವಿ, ಇದರ ಬಗ್ಗೆ ಹೆಚ್ಚಾಗಿ ನಾವು ಗಮನ ಹರಿಸೋದೇ ಇಲ್ಲ. ಆದರೆ ನಾವು ಯಾವಾಗ ಈ ಒಂದು ತಂತ್ರವನ್ನ ಬಳಸ್ಕೊಂಡು ಮತ್ತೆ ನಮ್ಮ ವರ್ತಮಾನದ ಆಲೋಚನೆಗಳ ಮೇಲೆ ಗಮನ ಹರಿಸೋದಕ್ಕೆ ಶುರು ಮಾಡ್ತೀವಿ, ಆಗ ನಾವು ಆಟೋಮ್ಯಾಟಿಕ್ ಆಗಿ ವರ್ತಮಾನದಲ್ಲಿ ಬಾಳೋದಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಒಂದು ಮಂತ್ರದಂತೆ ಒಂದು ವಾಕ್ಯವನ್ನು ಹೇಳ್ತಾರೆ, ನೆನಪಿನಲ್ಲಿಟ್ಟುಕೊಳ್ಳುವುದರ ಬಗ್ಗೆ ನೆನಪಿಟ್ಟುಕೊಳ್ಳುವುದು. ಅಂದ್ರೆ ಗಮನ ಹರಿಸಬೇಕು, ನಮ್ಮ ಆಲೋಚನೆಗಳ ಮೇಲೆ ನಾವು ಸತತವಾಗಿ ಗಮನ ಹರಿಸಬೇಕು ಅನ್ನುವುದನ್ನ ನಾವು ನೆನಪಿಟ್ಟುಕೊಳ್ಳುವುದರ ಬಗ್ಗೆ ನಾವು ನೆನಪಿಟ್ಟುಕೊಳ್ಳಬೇಕು. ಅಂದ್ರೆ ನಾ ಈಗಾಗಲೇ ಹೇಳ್ದಂಗೆ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಸುಲಭ, ಆದರೆ ಅದನ್ನು ಅಳವಡಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಪರಿಶ್ರಮ ಬೇಕಾಗುತ್ತೆ, ಸತತವಾದ ಪ್ರಯತ್ನ ಬೇಕಾಗುತ್ತೆ. ಅಂದ್ರೆ ಈ ಒಂದು ತತ್ವವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೆ ಪ್ರತಿ ಸತಿ ನಾನು ದುಃಖದಲ್ಲಿದ್ದಾಗ ಅಥವಾ ನನ್ನ ಭಾವನೆಗಳು ದುಃಖಕರವಾಗಿದ್ದಾಗ ಈ ಒಂದು ತತ್ವವನ್ನು ನೆನಪಿಸಿಕೊಂಡು ನನ್ನ ಆಲೋಚನೆಗಳನ್ನು ನಿಲ್ಲಿಸಿ ನಾನು ಯಾವ ರೀತಿಯ ಆಲೋಚನೆಗಳಲ್ಲಿ ನನ್ನ ಮನಸ್ಸನ್ನು ಇಟ್ಟಿದ್ದೆ, ಯಾವ ರೀತಿಯ ಆಲೋಚನೆಗಳು ಹರಿದಾಡ್ತಿದ್ವು, ಇದರ ಬಗ್ಗೆ ಗಮನ ಹರಿಸೋದಕ್ಕೆ ಶುರು ಮಾಡೋದನ್ನ ನೆನ್ಪಿಟ್ಕೋಬೇಕು ಮೊದಲು. ಅಂದರೆ ಇದನ್ನು ಒಂದು ತತ್ವವಾಗಿ ಅರ್ಥ ಮಾಡಿಕೊಳ್ಳುವುದು ಸುಲಭ, ಆದರೆ ಯಾವಾಗೆಲ್ಲ ನಾನು ದುಃಖದಲ್ಲಿರ್ತೀನಿ ಅಥವಾ ಬೇಜಾರಾಗಿರ್ತೀನಿ, ನನ್ನ ಆಲೋಚನೆಗಳು ದುಃಖಕರವಾಗಿರುತ್ತೆ, ಆವಾಗೆಲ್ಲ ಈ ತಂತ್ರವನ್ನು ಬಳಸಿಕೊಂಡು ನಾನು ನನ್ನ ಆಲೋಚನೆಗಳ ಮೇಲೆ ಗಮನ ಹರಿಸುವುದು, ಇದಕ್ಕೆ ನಾವು ಜಾಗೃತರಾಗಿರುವುದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಈ ಪುಸ್ತಕದಲ್ಲಿ ಹೇಳ್ತಾರೆ, ಈ ಜಾಗರೂಕತೆಗೆ ಕೆಲವು ಸಲಹೆಗಳನ್ನ ಏರ್ಪಡಿಸ್ಕೊಳ್ಳೋದು. ಅಂದ್ರೆ ಆಗಾಗ ನಾವು ನಮ್ಮ ಆಲೋಚನೆಗಳನ್ನು ಸ್ವಲ್ಪ ನಿಲ್ಲಿಸಿ ಯಾವ ರೀತಿ ಯೋಚಿಸ್ತಾ ಇದ್ದೀವಿ, ಯಾವುದರ ಬಗ್ಗೆ ಯೋಚಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸೋದು. ಈ ಪುಸ್ತಕದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಹೇಳ್ತಾರೆ, ಬಹಳಷ್ಟು ಬಾರಿ ನಾವು ಗೊಂದಲದಲ್ಲಿದ್ದಾಗ ಅಥವಾ ಈ ಆಕರ್ಷಣೆಯ ನಿಯಮದ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದರೆ ಸಹ ಬಹಳಷ್ಟು ಬಾರಿ ನಮ್ಮ ಹಳೆಯ ಆಲೋಚನಾ ಕ್ರಮಕ್ಕೆ ನಾವು ಹೋಗ್ಬಿಡ್ತೀವಿ ಅಥವಾ ಹಳೆ ರೀತಿನೇ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಮತ್ತೆ ನಮ್ಮ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು ಉಂಟಾಗೋದಕ್ಕೆ ಶುರು ಮಾಡುತ್ತೆ. ಆಗ ನಾವು ಪ್ರಕೃತಿಯಿಂದ ಉತ್ತರಗಳನ್ನು ಬಯಸ್ತಾ ಇರ್ತೀವಿ. ಈ ಉತ್ತರಗಳು ಎಲ್ಲಿಂದ ನಮಗೆ ಸಿಗುತ್ತೆ? ಇದನ್ನ ನನ್ನ ಜೀವನದಲ್ಲೇ ನಾನು ಬಹಳಷ್ಟು ಗಮನಿಸಿದ್ದೀನಿ ಗೆಳೆಯರೆ. ನನಗಂತೂ ಬಹಳಷ್ಟು ಬಾರಿ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇರುತ್ತೆ ಅಥವಾ ಏನೋ ಒಂದು ಪ್ರಶ್ನೆ ಇರುತ್ತೆ, ಆಗ ಇದ್ದಕ್ಕಿದ್ದಂತೆ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ನಲ್ಲಿರುವ ಒಂದು ವಿಡಿಯೋನಲ್ಲಿ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಯ್ತಾ ಇರುತ್ತೆ, ಅಥವಾ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋನೋ ಆರ್ಟಿಕಲ್ಲೋ ಓದ್ತೀನಿ, ಅದರಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕಾಯ್ತಾ ಇರುತ್ತೆ. ಹಾಗಾಗಿ ಈ ಆಕರ್ಷಣೆಯ ನಿಯಮ ಎಲ್ಲ ಕಡೆ ಕೆಲಸ ಮಾಡ್ತಿರುತ್ತೆ. ಅದು ಫೇಸ್ಬುಕ್ ಮೂಲಕ ಬರಬಹುದು, ಇಂಟರ್ನೆಟ್ನಲ್ಲಿ ನಾವು ಓದುವ ಒಂದು ಆರ್ಟಿಕಲ್ ಮೂಲಕ ಅಥವಾ ವಿಡಿಯೋ ಮೂಲಕ ಕೂಡ ನಾವು ಬಯಸುತ್ತಿರುವ ಉತ್ತರ ನಮಗೆ ಸಿಗಬಹುದು. ಮತ್ತೊಂದು ಮುಖ್ಯವಾದ ವಿಷಯ ಗೆಳೆಯರೆ, ಜೀವನದಲ್ಲಿ ನಾವು ಏನನ್ನೇ ಬಯಸಿದರೂ ಕೂಡ ಆ ಬಯಕೆ ಎಲ್ಲವೂ ಪ್ರೀತಿಯಿಂದಲೇ ಹುಟ್ಟುವುದು. ಅಂದರೆ ಒಂದು ವಸ್ತುವಿನ ಮೇಲೆ ನಮಗಿರುವ ಪ್ರೀತಿ, ಒಂದು ಮನೆಯ ಮೇಲೆ ನಮಗಿರುವ ಪ್ರೀತಿ, ಅಥವಾ ಒಂದು ವ್ಯಕ್ತಿಯ ಮೇಲೆ ನಮಗಿರುವ ಪ್ರೀತಿ, ಪ್ರತಿಯೊಂದು ಬಯಕೆಗೂ, ಪ್ರತಿಯೊಂದು ಕೋರಿಕೆಗೂ, ಪ್ರತಿಯೊಂದು ಆಸೆಗೂ ಆ ಪ್ರೀತಿಯ ಒಂದು ಫ್ರೀಕ್ವೆನ್ಸಿ ಏನಿದೆ ಅದೇ ಬಹಳ ಬಲವಾದ ಶಕ್ತಿಯುತವಾದ ಫ್ರೀಕ್ವೆನ್ಸಿ ಅಂತ ಅಂತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಬಯಸುವ ಏನೇ ಒಂದು ವಿಷಯ ನಮಗೆ ಸಿಗಬೇಕು ಅಂದರೆ ಕೂಡ ಮೊದಲು ನಾವು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಬೇಕು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ.
ಯಾಕಂದ್ರೆ ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ತಿಲ್ಲ ಅಂದ್ರೆ, ನಮ್ಮನ್ನೇ ನಾವು ಮತ್ತೆ ಮತ್ತೆ ಖಂಡಿಸ್ತಾ ಇದ್ರೆ, ನಮ್ಮ ಜೊತೆ ನಾವು ಪ್ರೀತಿಯ ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಷನ್ಗಳನ್ನ, ಕಂಪನಗಳನ್ನ ಏರ್ಪಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಬಯಸುವ ಯಾವುದೇ ಒಂದು ವಿಷಯ ನಮ್ಮನ್ನು ಬಂದು ಸೇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನನಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡಬೇಕು, ಈ ಒಂದು ಪುಸ್ತಕದಲ್ಲಿ ಹೇಳುವ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ಇದೆಲ್ಲ ಅನ್ನಿಸೋದಕ್ಕೆ ಮುಖ್ಯವಾದ ಕಾರಣ ಈ ವರ್ಷದ ಶುರುವಿನಲ್ಲಿ ಆದ ಒಂದು ಅನುಭವವಾಗಿರಬಹುದು, ಅಥವಾ ನನ್ನ ವೈಯಕ್ತಿಕ ಆಲೋಚನಾ ಕ್ರಮದಲ್ಲಿ ಆದ ಒಂದು ಬದಲಾವಣೆಯಾಗಿರಬಹುದು. ಅಂದರೆ ನಾನು ಕೂಡ ನನ್ನನ್ನು ಬಹಳ ಖಂಡಿಸ್ಕೊಳ್ತಾ ಇದ್ದೆ. ಅಂದರೆ ನಾನು ಒಂದು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರುವುದರಿಂದ ಒಂದು ಚಿತ್ರವನ್ನು ನಿರ್ದೇಶಿಸಬೇಕಾದರೆ ಪ್ರತಿಯೊಂದು ನಿರ್ಧಾರದಲ್ಲೂ ನಾವು ಬಹಳ ಜಡ್ಜ್ ಮಾಡಿ ನಿರ್ಧಾರಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಇವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಇವರು ನೋಡೋದಕ್ಕೆ ಚೆನ್ನಾಗಿಲ್ಲ, ಇವರು ಇದಕ್ಕೆ ಸೂಕ್ತರಾಗಿರ್ತಾರೆ, ಇದಕ್ಕೆ ಸೂಕ್ತರಾಗಿರಲ್ಲ, ಈ ರೀತಿ ಹಲವಾರು ನಾವು ಬೇರೆಯವ್ರನ್ನ ಯಾವಾಗ ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತೀವಿ, ನಮ್ಮನ್ನ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಜಡ್ಜ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾವು ನೋಡೋದಕ್ಕೆ ಚೆನ್ನಾಗಿಲ್ಲ, ನಮ್ಮ ದೇಹ ಸೌಂದರ್ಯ ನನಗಿಷ್ಟ ಆಗ್ತಿಲ್ಲ, ನಾನು ನೋಡೋದಕ್ಕೆ ತುಂಬ ಸುಮಾರಾಗಿದ್ದೀನಿ, ಮತ್ತೆ ನನಗೆ ಅಷ್ಟೊಂದು ಪ್ರತಿಭೆ ಇಲ್ಲ, ನನಗೆ ದೊಡ್ಡ ಮಟ್ಟದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ, ಈ ರೀತಿ ನನ್ನನ್ನು ನಾನು ತುಂಬ ಖಂಡಿಸ್ಕೊಳ್ತಿದ್ದೆ ಅನ್ನೋದನ್ನ ನಾನು ಈ ಹೊಸ ವರ್ಷದ ಶುರುವಿನಲ್ಲಿ ನೋಡಲು ಸಾಧ್ಯವಾಯಿತು. ಯಾವಾಗ ಅದನ್ನು ನನಗೆ ನೋಡಲು ಸಾಧ್ಯವಾಯಿತು, ತಕ್ಷಣ ಅದು ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ತೆರೆದಂತೆ ಆಗಿ ನಾನು ನನ್ನ ದೇಹಕ್ಕೆ, ಈ ವಿಹಾನ್ ಅನ್ನುವ ಒಂದು ಆಲೋಚನೆಗೆ ಕ್ಷಮೆಯನ್ನು ಕೇಳಿದೆ ಮತ್ತು ಇನ್ನು ಮುಂದೆ ನನ್ನನ್ನು ನಾನು ಪ್ರೀತಿಸುವೆನು ಎಂದು ಒಂದು ನಿರ್ಧಾರ ಮಾಡಿಕೊಂಡೆ. ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಆ ನಿರ್ಧಾರ ಮಾಡಿದ ದಿನದಿಂದಲೇ ಪ್ರತಿದಿನ ನಾನು ಎದ್ದು ಮೊದಲು ಮಾಡುವ ಕೆಲಸ ನನಗೆ ನಾನು ಐ ಲವ್ ಯು ಹೇಳಿಕೊಳ್ಳುವುದು, ನನ್ನನ್ನು ನಾನು ಒಮ್ಮೆ ಹೊಗಳುವುದು ಅಥವಾ ಪ್ರಶಂಸಿಸುವುದು. ಇದು ಏನಕ್ಕೆ ಮುಖ್ಯ ಆಗತ್ತೆ ಅಂದ್ರೆ, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳಿಲ್ಲ ಅಂದ್ರೆ, ನಮ್ಮನ್ನ ನಾವು ಒಳ್ಳೆ ರೀತಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ಜಗತ್ತಿನಲ್ಲಿ ಬೇರೆ ಯಾರೂ ನಮ್ಮನ್ನ ಒಳ್ಳೆ ರೀತಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯವಿಲ್ಲವೆಂದರೆ ಬೇರೆ ಯಾರು ಏನೇ ಅಂದರೂ ನಮಗೆ ನಮ್ಮ ಬಗ್ಗೆ ಒಳ್ಳೆ ರೀತಿ ಫೀಲ್ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಮೊದಲು ನಾವು ನಮ್ಮನ್ನು ಪ್ರೀತಿಸಿಕೊಳ್ಳಲು ಶುರು ಮಾಡಬೇಕು. ನಮ್ಮ ಬಗ್ಗೆ ನಾವು ಉತ್ತಮವಾದ ಆಲೋಚನೆಗಳನ್ನು ಏರ್ಪಡಿಸಿಕೊಳ್ಳಲು ಶುರು ಮಾಡಬೇಕು. ಯಾವಾಗ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುತ್ತೀವಿ, ಆಗ ನಾವು ಏನನ್ನೇ ಇಷ್ಟಪಟ್ಟರೂ ಅದು ನಮ್ಮನ್ನು ಬಂದು ಸೇರುವುದು ಬಹಳ ಸುಲಭವಾಗಿ ಬಿಡುವುದು. ಈ ಆಕರ್ಷಣೆಯ ನಿಯಮದ ಸಂಪೂರ್ಣ ಫಲವನ್ನು ನಾವು ಪಡೆಯಲು ಮೊದಲು ನಾವು ನಮ್ಮನ್ನು ಪ್ರೀತಿಸಿಕೊಳ್ಳಬೇಕು, ನಮ್ಮನ್ನು ಇಷ್ಟಪಡಬೇಕು, ನಮ್ಮ ಬಗ್ಗೆ ಉತ್ತಮವಾದ ಸಕಾರಾತ್ಮಕವಾದ ಆಲೋಚನೆಗಳನ್ನು ಏರ್ಪಡಿಸಿಕೊಳ್ಳಬೇಕು. ಹಾಗಾಗಿ ಇಲ್ಲಿ ಕೂಡ ನಮ್ಮ ಆಲೋಚನೆಗಳ ಮೇಲೆ ನಾವು ನಮ್ಮ ಬಗ್ಗೆ ಯಾವ ರೀತಿ ಯೋಚಿಸ್ತಿದ್ದೀವಿ, ನಮ್ಮ ಬಗ್ಗೆ ನಮ್ಮ ಭಾವನೆಗಳು ಏನು, ಇದರ ಬಗ್ಗೆ ಗಮನ ಹರಿಸುವುದು, ಜಾಗೃತರಾಗುವುದು, ಅದು ತಪ್ಪಾಗಿದ್ದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಾ ಹೇಳಿದ್ದು, ಮೊದಲು ನಮ್ಮ ಆಲೋಚನೆಗಳ ಬಗ್ಗೆ ನಾವು ಜಾಗೃತರಾಗಬೇಕು. ಮತ್ತೆ ಯಾವಾಗೆಲ್ಲ ನಮ್ಮನ್ನ ನಾವು ನಿಂದಿಸ್ತಿದ್ದೀವಿ ಅಂತ ಗೊತ್ತಾಗುತ್ತೋ ಆವಾಗೆಲ್ಲ ಆ ಆಲೋಚನೆಗಳನ್ನು ಬದಲಾಯಿಸಬೇಕು, ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಬೇಕು. ಮತ್ತೊಂದು ವಿಷಯ, ಇದನ್ನು ಬಸವಣ್ಣ ಕೂಡ ಹೇಳಿದ್ದಾರೆ, ಈ ದೇಹವೇ ದೇಗುಲ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ದೇಹದಲ್ಲೂ, ಪ್ರತಿಯೊಂದು ಜೀವದಲ್ಲೂ ಆ ಭಗವಂತನ ಒಂದು ತುಣುಕು ಅಂತ ಹೇಳ್ಬೋದು, ಅಥವಾ ಇದನ್ನು ಆಂಗ್ಲದಲ್ಲಿ ಪ್ರೆಸೆನ್ಸ್ ಅಂತಾರೆ, ಒಂದು ಇನ್ನರ್ ಬೀಯಿಂಗ್ ಅಂತಾರೆ, ಪ್ರೆಸೆನ್ಸ್ ಅಂತಾರೆ, ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತಾರೆ, ಮತ್ತೆ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತಾರೆ. ಅಂದರೆ ಪ್ರತಿಯೊಂದು ಜೀವದಲ್ಲೂ ಆ ಪರಮಾತ್ಮನ ಒಂದು ತುಣುಕು ಇದೆ. ಹಾಗಾಗಿ ಅದರ ಬಗ್ಗೆ ನಾವು ಯಾವಾಗ ಯೋಚಿಸೋದಕ್ಕೆ ಶುರು ಮಾಡ್ತೀವಿ, ನಮ್ಮನ್ನು ನಾವು ಖಂಡಿಸೋದು ಕಡಿಮೆ ಆಗುತ್ತೆ. ಮತ್ತು ನಾವು ನಮ್ಮನ್ನು ಗೌರವಿಸಲು ಶುರು ಮಾಡಿದಾಗ, ನಮ್ಮನ್ನು ನಾವು ಪ್ರೀತಿಸಲು ಶುರು ಮಾಡಿದಾಗ, ನಮ್ಮ ಖಂಡನೆಯಿಂದ ನಮ್ಮ ಜೀವನದಲ್ಲಿ ನಾವೇ ಆಕರ್ಷಿಸಿಕೊಂಡಿರುವ ಕಾಯಿಲೆಗಳಾಗಿರಬಹುದು, ನೋವುಗಳಾಗಿರಬಹುದು, ಇದೆಲ್ಲ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಈ ಆಕರ್ಷಣೆಯ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಈ ಒಂದು ತಂತ್ರಗಳನ್ನು, ತತ್ವಗಳನ್ನು ಸರಿಯಾಗಿ ಬಳಸಿಕೊಂಡು ಬಹಳಷ್ಟು ಜನ ಕಣ್ಣು ಕಾಣದಿದ್ದವರಿಗೆ ಮತ್ತೆ ನೋಡಲು ಸಾಧ್ಯವಾಗಿದೆ. ಬಹಳಷ್ಟು ಕಾಯಿಲೆಗಳು ದೇಹವನ್ನು ಬಿಟ್ಟು ದೂರ ಹೋಗಿದೆ. ಮತ್ತೆ ಬಹಳಷ್ಟು ಜನ ಮತ್ತೆ ಸಣ್ಣ ವಯಸ್ಸಿನವರಂತೆ ಕಾಣಲು ಶುರುವಾಗಿದ್ದಾರೆ. ರಿವರ್ಸ್ ಏಜಿಂಗ್ ಅಂತಾರೆ, ವಯಸ್ಸಾದವರಂತೆ ಕಾಣ್ತಿರ್ತಾರೆ, ಆದರೆ ಸರಿಯಾದ ಆಲೋಚನೆಗಳು, ಸಕಾರಾತ್ಮಕ ಆಲೋಚನೆಗಳು, ತಮ್ಮ ಬಗ್ಗೆ ತಮಗೆ ಪ್ರೀತಿ ಏರ್ಪಡಿಸಿಕೊಂಡಾಗ ಮತ್ತೆ ಸಣ್ಣ ವಯಸ್ಸಿನವರಂತೆ ಕಾಣಲು ಶುರುವಾಗ್ತವೆ.
ಮತ್ತೆ ಸಣ್ಣ ವಯಸ್ಸಿನವರಾಗ್ತಾರೆ. ಈ ರೀತಿ ನಮ್ಮ ಹಲವಾರು ಕಾಯಿಲೆಗಳಿಗೆ ಕಾರಣ ಕೂಡ ನಮ್ಮ ಆಲೋಚನಾ ಕ್ರಮವೇ. ಹಾಗಾಗಿ ಅದನ್ನು ನಾವು ಸರಿ ಮಾಡಿಕೊಂಡರೆ, ನಮ್ಮ ಬಗ್ಗೆ ನಾವು ಒಂದು ಸಕಾರಾತ್ಮಕವಾದ ಆಲೋಚನೆಯನ್ನು, ಪ್ರೀತಿಯ ಭಾವವನ್ನು ಬೆಳೆಸಿಕೊಂಡರೆ ನಮ್ಮ ದೇಹದಲ್ಲಿರುವ ಕಾಯಿಲೆಗಳನ್ನೆಲ್ಲ ದೂರ ಮಾಡಿಕೊಳ್ಳಬಹುದು. ಮತ್ತೆ ಅದ್ಭುತವಾದ ರೀತಿಯಲ್ಲಿ ನಾವು ಏನನ್ನೇ ಬಯಸಿದರೂ ಅದನ್ನು ನಮ್ಮ ಜೀವನದಲ್ಲಿ ಆಕರ್ಷಿಸಿಕೊಳ್ಳಬಹುದು ಎಂದು ಹೇಳುವರು ಗೆಳೆಯರೆ. ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೋತೀನಿ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳಿಗೆ ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.